ಬೆಳಿಗ್ಗೆ ನಾವು ಹೇಳಿದ್ವಿ, ಮಟ್ಟಣ್ಣವರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮತ್ತು ಇಬ್ಬರ ಅನಾಗರಿಕರ ಪ್ರೆಸ್ ಕಾನ್ಫರೆನ್ಸ್ ಆಯಿತು. ಈ ಬುರುಡೆ ತಿಮ್ಮ ಬಂದ ಮೇಲೆ, ಈ ಭೀಮಾ ಅಂತ ಒಬ್ಬ ಮುಲ್ಲ ಹೆಸರಿಟ್ಟ ಮೇಲೆ, ಈ SIT ಫಾರ್ಮ್ ಆದಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ, ನೀವು ನೋಡಿರ್ಬೋದು. ಆ ಪ್ರೆಸ್ ಕಾನ್ಫರೆನ್ಸಲ್ಲಿ ಇಬ್ಬರು ಹೇಳ್ತಾರೆ, ನಮಗೆ ಈ ಅನಾಮಿಕ ಯಾರು ಅಂತ ಗೊತ್ತಿಲ್ಲ, ಇವನು ಫಸ್ಟ್ ಅಡ್ವೊಕೇಟನ್ನು ಕಾಂಟ್ಯಾಕ್ಟ್ ಮಾಡ್ದ, ಇದು ನಾನು ಹೇಳಿದ್ದಲ್ಲ, ಇದು ಹರೀಶ್ ಪೂಂಜಾ ಹೇಳಿದ್ದನ್ನು ನಾನು ಎಕ್ನಾಲಜ್ ಮಾಡ್ತೀನಿ ಅಂತ ಹೇಳ್ತೀನಲ್ಲ, ಈ ಅನಾಗರಿಕ ಲಫಂಗ ಪಟಿಂಗ ಇದಾನಲ್ಲ, ಅದು ಅಲ್ಲ, ನಾವು ಅವನೇ ಮಾಡಿದಂತಹ ಪ್ರೆಸ್ ಕಾನ್ಫರೆನ್ಸನ್ನು ಮಾತಾಡ್ತಾ ಇರೋದು. ಇಬ್ಬರು ಬಂದು ಹೇಳ್ತಾರೆ, ನಮಗೆ ಆ ತಲೆಬುರುಡೆ ಅವನು ಹಿಡ್ಕೊಂಡು ಬಂದವನಲ್ಲ, ಅವನು ಯಾರಂತ ನಮ್ಗೆ ಗೊತ್ತಿಲ್ಲ, ಭಾರೀ ದೊಡ್ಡ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಂತ ಧನಂಜಯ್ ಅವರು ನಮ್ಮನ್ನು ಕರೆದು ಬಿಟ್ಟು ಇನ್ನೂ ನಮಗೆ ಸೌಜನ್ಯ ಹೋರಾಟಗಾರರ ನಿಮ್ಮ ಬೆಂಬಲ ಬೇಕಂತ ಹೇಳಿದರು, ಅದಕ್ಕಾಗಿ ನಾವು ಈ ಹೋರಾಟಕ್ಕೆ ಈಗ ಧುಮುಕಿದ್ದೀವಿ ಅನ್ನೋದನ್ನು ಇಬ್ಬರು ಪ್ರಸ್ತುತಪಡಿಸ್ತಾರೆ. ನಾವು ಈ ಬುರುಡೆ ಬಂದ ಕೂಡಲೇ ಮಾತ್ರ, ಬುರುಡೆ ಬಿಡುವವರು ಬುರುಡೆ ಇಟ್ಕೊಂಡು ತಿರುಗಿದ ಮೇಲೆ ಮಾತ್ರ ಇವತ್ತು ಇನ್ವೆಸ್ಟಿಗೇಷನ್ ಮಾಡಿದ್ದಲ್ಲ. ನಾವು ನಿಮ್ಗೆ ಹೇಳಿದ್ವಿ, ಶ್ರಮಿಸು ಸೌಜನ್ಯ ಅಂತ ಧರ್ಮವಿದ್ದ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ದೀವಿ, ಇಲ್ಲಿವರೆಗೂ ಕೂಡ ನಮ್ಮ SIT ಒಂದು ದಿನನೂ ವಿಶ್ರಾಂತಿ ಈ ಕೇಸಿಂದ ನಾವು ತಗೊಂಡಿಲ್ಲ ಅಂತ. ಪ್ರತಿ ಆಗು ಹೋಗುಗಳು ಮಾತ್ರ ಅಲ್ಲ, ಇವರ ಚಲನವಲನಗಳನ್ನು ಎವ್ರಿ ಡೇ ಎವ್ರಿ ಸೆಕೆಂಡ್ ವಾಚ್ ಮಾಡಿದವರು ನಾವು. ಇವರ ಟೀಮ್ ಒಳಗಡೆನೆ ನಮ್ಮವರನ್ನು ಬಿಟ್ಟು ಇವರನ್ನೇ ಸ್ಟಿಂಗ್ ಮಾಡಿದವರು ನಾವು. ನಮ್ಮ ಟೀಮ್ ಅವರು ಹೋಗಿ ಇವರಲ್ಲೇ ಮನೆಯಲ್ಲಿ ಮಲಗಿ ಬಂದವರು ಇದ್ದಾರೆ, ಇವರೊಟ್ಟಿಗೆ ಕುಡಿದು ಕುಪ್ಪಳಿಸಿದವರು ನಮ್ಮ ಟೀಮ್ ಅವರು ಇದ್ದಾರೆ. ಮತ್ತೆ ಉಳಿದಿದ್ದು ಮೆಟ್ಟಣ್ಣಗೂ ಗೊತ್ತಿದೆ ನಮ್ಮ ಹತ್ರ ಏನಿದೆ, ಇನ್ನು ಏನೇನು ಬರಬಹುದು ಅನ್ನೋದು ಎಲ್ಲರಿಗೆ ಗೊತ್ತಿದೆ. ಯಾವಾಗಲೂ ತಿಬರೋಡಿಯವರು ಮಾತಾಡ್ತಾ ಹೇಳ್ತಾರೆ, ನನ್ನ ತಂದೆ ತುಂಬ ಒಳ್ಳೆಯವರು ಅಂತ. ನನ್ನ ಅಪ್ಪನ ಹೆಸರು ಹೇಳ್ಬಿಟ್ಟು ಹೇಳ್ತಾರೆ, ಅವ್ರ ಅಪ್ಪ ತುಂಬ ಒಳ್ಳೆಯವರು, ಅಮ್ಮ ತುಂಬ ಒಳ್ಳೆಯವರು ಅಂತ. ಅಪ್ಪ ಅಮ್ಮನಿಗೆ ಹುಟ್ಟಿದ ನಾನು ಎಂಥವನಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನನಗೆ ಕರುಣೆ ಇದೆ, ಸಿಂಪತಿ ಇದೆ. ಯಾಕಂದರೆ ನಿನ್ನಂತಹ ಅಧರ್ಮಿಗೆ, ನಿನ್ನಂಥ ಅನಾಗರಿಕನಿಗೆ, ನಿಮ್ಮಂಥ ಲಫಂಗನನ್ನು ಈ ಜಗತ್ತಿಗೆ ನಿಮ್ಮಂಥವ್ರನ್ನು ಕೊಟ್ಟು ಹೋದ್ರಲ್ಲ ಅನ್ನುವ ಬೇಸರ ನನಗಿದೆ. ನೋಡಿ, ಈಗ ಮಿಸ್ಟರ್ ತಿಮ್ಮರೋಡಿ, ಮಿಸ್ಟರ್ ಮಟ್ಟಣ್ಣವರ್, ನೀನು ಬೇರೆ ಚಾನಲ್ಗೆಲ್ಲ ಚಾಲೆಂಜ್ ಆಗ್ತೀಯ. ನೀನು ಅದೇ ಒಬ್ಬ ಅಪ್ಪನಿಗೆ ನೀವಿಬ್ಬರು ಹುಟ್ಟಿದ್ದಾದರೆ ನನಗೆ ಚಾಲೆಂಜ್ ಹಾಕಿ. ಇವತ್ತು ನಾನು ನಿಮಗೊಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದೀನಿ. ನೀವು ಕಳೆದ 1 ವರ್ಷದಿಂದ ಈ ಬುರುಡೆ ತಿಮ್ಮ ಯಾರು ಬಂದವನಲ್ಲ, ಈಗ ಅವನ ಹಿಸ್ಟ್ರಿ, ಅವನು ಎಲ್ಲಿ, ಅವನ ಇಹಪರ ಏನು, ಅವನು ಎಲ್ಲಿದ್ದ, ಏನಾಗಿದ್ದ ಎಲ್ಲ ತೆಗೆದಿದ್ದೀನಿ. ನಿನಗೆ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ತಿಂಗಳೊಟ್ಟಿಗೆ ಕೊಡ್ತಾ ಇದ್ದೀನಿ ನಾನು ಇಬ್ಬರಿಗೂ. ಮಟ್ಟಣ್ಣವರೇ ನೀವು ತಿಂಗಳೊಟ್ಟಿಗೆ ಹೇಳ್ತಾ ಇದ್ದೀನಿ. 2024 ಮೇ, ಜೂನ್, ಜುಲೈಯಿಂದ ಹಿಡಿದು ಫೆಬ್ರವರಿವರೆಗೆ ನಿಮಗೆ ಡಿಟೇಲ್ ಕೊಡ್ತಾ ಇದ್ದೀನಿ. ನೀವು ಯಾವ ಯಾವ ರೀತಿಯ ಕಾರ್ಯಾಚರಣೆಗಳನ್ನು ಎಲ್ಲೆಲ್ಲಿ ಮಾಡಿದ್ದೀರಿ, ನಿಮ್ಮ ಸಂಪರ್ಕವನ್ನು ನಾನು ಪ್ರೂವ್ ಮಾಡ್ತೀನಿ ಅನ್ನುವ ಹೇಳಿಕೆಯನ್ನು ಸ್ಯಾಟಲೈಟ್ ಚಾನಲ್ ಮೂಲಕ ನಿಮಗೆ ಕೂತ್ಕೊಂಡು ಇಲ್ಲಿ ಹೇಳ್ತಾ ಇದ್ದೀನಿ. ನಿಮಗೆ ಅವನು ಪರಿಚಯ ಇತ್ತು, ನೀವು ಅವನನ್ನು ಕಾಂಟ್ಯಾಕ್ಟ್ ಮಾಡಿದ್ರಿ, ನೀವು ಅವನಿಗೆ ಸ್ಕ್ರಿಪ್ಟ್ ಕೊಟ್ಟಿದ್ರಿ, ನೀವು ಅವನಿಗೆ ಆಮಿಷ ಒಡ್ಡಿದ್ರಿ, ನೀವು ಅವನಿಗೆ ಬೆದರಿಕೆ ಒಡ್ಡಿದ್ರಿ, ನೀವೇ ಅವನನ್ನು ಅಡ್ವೊಕೇಟ್ವರೆಗೆ ಕರ್ಕೊಂಡು ಹೋದ್ರಿ ಅನ್ನುವ ಡೈರೆಕ್ಟ್ ಆಪಾದನೆಲ್ಲ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನಿನ್ನ ಮುಂದೆ ಇಡ್ತಾ ಇದ್ರಿ. ನಿನ್ನ ಯೂಟ್ಯೂಬರ್ಗಳು ನೀನು ಲೈವ್ ಇಟ್ಕೊಂಡು ಇಲ್ಲಿ ಬಾ, ನಾನು ನಿನಗೆ ಪ್ರೂಫ್ ತೋರಿಸ್ತೀನಿ. ಇಲ್ಲ, ಈ ಟಿವಿನೂ ನಿನಗೆ ಹ್ಯಾಂಡ್ ಓವರ್ ಮಾಡಿ ಹೋಗ್ತೀನಿ. ನಾನೇನಾದರೂ ನಿನ್ನ ಬುರುಡೆ ರಹಸ್ಯವನ್ನು ಬಿಚ್ಚಿಲ್ಲ ಅಂದರೆ ನಿನ್ನನ್ನು ಪವರ್ ಟಿವಿಯ ಮುಖ್ಯಸ್ಥನನ್ನಾಗಿ ಮಾಡಿ ಹೋಗ್ಬಿಡ್ತೀನಿ. ಸತ್ಯ ತುಂಬ ಲೇಟ್ ಆದರೂ ಹೊರಗಡೆ ಬಂದೇ ಬರುತ್ತೆ ಅನ್ನೋದಕ್ಕೆ ಇಷ್ಟು ಮಾತ್ರ ಅಲ್ಲ ಮಿಸ್ಟರ್ ಮಟ್ಟಣ್ಣ. ಸುಜಾತ ಭಟ್, ಅನನ್ಯ ಭಟ್ ಅಂತ ಹೇಳುವವಳ, ಕೆಲವರು ಹೇಳ್ತಾರೆ ಮಗುವೆ ಹುಟ್ಟಿಲ್ಲ, ಮಗುವಿಗೆ ನಾಮಕರಣ ಮಾಡಿದ್ಯಾ ಅಂತ ಹೇಳ್ತಾರೆ. ಇರದ್ದ ಮಗುದೇ ಫೋಟೋ ಮಾಡಿದ್ಯಾ ಅಂತ ಹೇಳ್ತಾರೆ. ಆ ನನ್ನ ಇನ್ವೆಸ್ಟಿಗೇಷನ್ ರಿಪೋರ್ಟ್ ನಿನಗೆ ಇನ್ನು ಕೆಲವು ದಿನಗಳಲ್ಲಿ ಕೊಡ್ತೀನಿ. ಆದರೆ ನೀನು ಸುಜಾತ ಭಟ್ಟನ್ನು ಕೂಡ ಅವರ ಲಿವಿಂಗ್ ರಿಲೇಷನ್ಶಿಪ್ ಅಂತ ಯಾರು ಇದ್ರಲ್ಲ, ರಂಗಪ್ರಸಾದ್ ಅಂತ ಇದ್ರಲ್ಲ,
ಅವರೊಟ್ಟಿಗೆ ಯಾವಾಗಿನ ನಿನ್ನ ನಂಟು ಅನ್ನೋದನ್ನು ನಾವು ಬಹಿರಂಗಪಡಿಸ್ತೀವಿ. ವಿತ್ ಮಂತ್ ಆ್ಯಂಡ್ ಡೇಟ್ ಆ್ಯಂಡ್ ಟೈಮ್. ಸುಜಾತ ಭಟ್ಟಳು ನಿನ್ನದೇ ಹುಟ್ಟು. ಈ ತಲೆಬುರುಡೆ ತಿಮ್ಮನು ನಿನ್ನದೇ ಕೂಸು. ಈ ಪ್ರೊಡ್ಯೂಸರ್ ಅಲ್ಲ, ಇದರದ್ದು ಡೈರೆಕ್ಟರ್ ನೀನು, ಬಿಕಾರಿ. ನೀನು ತಿಮ್ಮ ರಂಜನ್ ಸೋಮನಾಥ್ ನಾಯಕ್ ಅಂತ ಆಪಾದನೆ ಅಲ್ಲ. ನೀವು ಯಾರಾದರೂ 4 ಜನ ನಿಮ್ಗೆ ಅನಿಸಿದ್ರೆ, ನೀವು ಒಂದೇ ಅಪ್ಪನಿಗೆ ಹುಟ್ಟಿದವ್ರು ಅಂತ ಅನಿಸಿದ್ರೆ, ಡಿಫಮೇಷನ, ನನ್ನ ಮೇಲೆ ಕೇಸ, ಅಥವಾ ಒಂದು ಡಿಸ್ಕಷನ, ಅಥವಾ ಪ್ರೂಫ್ ಕೊಡಿ ಅಂತ ಕೇಳಿ, ನಿಮ್ಮ ಯೂಟ್ಯೂಬ್ಗಳಲ್ಲೇ ಕೇಳಿ. ಇಲ್ಲ ನಿಮ್ಗೆ ಅದಕ್ಕಿಂತಲೂ ಸ್ವಲ್ಪ ನೀವು ಯೂಟ್ಯೂಬರ್ಗಳನ್ನು ನಂಬ್ತೀರಲ್ಲ, ಅವ್ರನ್ನ ಕರ್ಕೊಂಡ್ಬಂದು ನಂದೊಂದು ಸಂದರ್ಶನ ಮಾಡಿಸ್ಯಪ್ಪ. ನೀವು ಸ್ಯಾಟ್ಲೈಟಿಗೆ ಬರಲ್ಲ, ನೀವು ಬಿಲದೊಳಗಿನ ಇಲಿಗಳು. ಬಿಲದಲ್ಲಿ ಕೂತ್ಕೊಂಡ್ಬಿಟ್ಟು ನಾವೇ ರಾಜರು, ನಾವೇ ಸಿಂಹ, ನಾನೇ ಹುಲಿ ಅಂತ ಗರ್ಜಿಸೋರು ಯಾರ್ದೋ ತೋಟದಲ್ಲಿ. ನಿನ್ನ ತೋಟದ ರಹಸ್ಯನು ನಾನು ವಾಪಸ್ ತೆಗಿತೀನಿ. ನಿಮ್ಗಳ ತೋಟದ ರಹಸ್ಯನು, ನಿನಗೆ ನಕ್ಸಲೈಟ್ ಲಿಂಕು ಶೃಂಗೇರಿ ನಿನ್ನ ರಿಸಾರ್ಟ್ ಆಗುವಾಗ ಯಾವಾಗದಿಂದ ನಿನಗೆ ಶುರುವಾಯಿತು, ಆ ನಿನ್ನ ರಿಸಾರ್ಟಿನ ಕತೆಗಳೇನು, ನಿನ್ನ ಹುಬ್ಬಳ್ಳಿಯ ಕ್ರಷರ್ಗಳು ಏನು, ನೀನು ಕಾಡಾದಲ್ಲಿ ಮಾಡಿದಂಥ ಹಗರಣಗಳು ಏನು, ನೀನು ಭ್ರಷ್ಟಾಚಾರದ ವಿರೋಧ ಮಾಡುವವನು, ನೀನು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಅದನ್ನು ಟುಸ್ಸು ಬಾಂಬಿಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಿದಿ, ನೀನು ಆವಾಗಲೇ ಯಾವ ರೀತಿಯ ಕಳ್ಳಕುಳ್ಳ ಆಟ ಆಡ್ತಾ ಇದ್ದಿ ನೀನು, ಅದರ ಒಟ್ಟಿಗೆ ನಿಂದು ಇದರೊಟ್ಟಿಗೆಲ್ಲ ಮಾಡ್ತೀಯಲ್ಲ, ಒಂದು ಪೆಗ್ಗು ಆದ್ರ ನಂತರ ಏನು ಅಂತ ಅದನ್ನು ತೋರಿಸ್ತೀನಿ. ಈ ತಿಮ್ಮನಿಗೆ ತಲೆ ಇಲ್ಲ, ಅದು ಒಂಥರ ಬಾಲ ಇಲ್ಲದ ನಾಯಿ ಥರ. ಅದು ನೀನು ಹೇಳ್ದಂಗೆ ಟ್ರೈನಿಂಗ್ ನಾಯಿ ಅದು. ನನಗೆ ಅವನ ಮೇಲೆ ಕನಿಕರ ಇದೆ. ನಾನು ಹೇಳ್ತೀನಿ ಕೇಳು, ತಿಮ್ಮರೋಡಿ ಮೇಲೆ ನನಗೆ ಕನಿಕರ ಇದೆ. ಅವನವನ ಬ್ರೈನನ್ನು, ನಾಲಿಗೆಯನ್ನು ಸರಿಯಾಗಿ ಉಪಯೋಗಿಸ್ತಾ ಇದ್ದೆ, ಇವತ್ತು MLN MP ಆಗ್ಬಿಡ್ತಾ ಇದ್ದ. ಧರ್ಮ ಅಂತ ಅಧರ್ಮ ಮಾಡ್ತಾ ಇದ್ದಾನಲ್ಲ, ಅದನ್ನೇ ಧರ್ಮದ ದಾರಿಯಲ್ಲಿ ಹೋಗ್ತಾ ಇದ್ರೆ ಎಲ್ಲೋ ಇರ್ತಾ ಇದ್ದೆ ಅವನು. ಆ ಯಾವುದೋ ಸೂಜಿ ಚುಚ್ಚುವನ ಹತ್ರ ಹೋಗ್ಬಿಟ್ಟು, ನಿನ್ನಂಥ ಲಫಂಗನ ಹತ್ರ ಸೇರ್ಕೊಂಡ್ಬಿಟ್ಟು, ಇಲ್ಲ ಸಲ್ಲದ ಮಾಡ್ಕೊಂಬಿಟ್ಟು, ಈಗ ಕಂಬಿಗೆ ಹೋಗ್ತೀನಿ ನಾನು ಹೆಂಗಸಲ್ಲ, ನನಗೆ ಮಾನ ಮರ್ಯಾದಿಲ್ಲ, ನಾನು ಗಂಡಸು, ಜೈಲಿಗೆ ಹೋಗಿ ಕೂತ್ಕೋತೀನಿ, ಏನೋ ಸ್ವಾತಂತ್ರ್ಯ ಹೋರಾಟಕ್ಕೆ ಇಳಿದಂಗೆ ಮಾತಾಡ್ತಾವನೆ. ನಾನು ಹೇಳ್ದಿಲ್ವಾ, ಹೋಲ್ಸಿಗೆ ಹಂದಿ ಸಾಕ್ಷಿ ಅಂತ. ನೀನು ಹೇಳ್ತೀಯಲ್ಲ, ಮುಳ್ಳಂದಿ, ಕಾಡು ಹಂದಿ, ಉಡೋದು ಕತೆ ಹೇಳ್ತೀಯಲ್ಲ, ಹೈನ, ಅದೆಲ್ಲ ಕತೆ ಹೇಳ್ತೀಯಲ್ವಾ. ಇವತ್ತು ನಾನು ನಿಂಗೆ ಹೇಳ್ತಾ ಇದ್ದೀನಿ, ನನ್ನ ಐ ಥಿಂಕ್ SIT ಟೀಮ್ಗೆ ಅದು ಗೊತ್ತಿದೆ. ಯಾವಾಗಪ್ಪ ಸುಜಾತ ಭಟ್ರ ಪ್ರಸಾದ್ ಅವರ ಅದನ್ನು ಡಿಟೇಲ್ ಇರ್ಬೋದು ನಮ್ಮ ಹತ್ರ, ಅದನ್ನು ಒಮ್ಮೆ ಸ್ವಲ್ಪ ತೋರಿಸ್ಬಿಡಿ ನಮ್ಮ ಅಣ್ಣನಿಗೆ. ಇವರು ನೋಡಿ, ಇವರು ಸುಜಾತ ಭಟ್, ಇವರ ಸ್ಟೋರಿನೂ ಇದೆ ನಮ್ಮ ಹತ್ರ. ಅವ್ರು ಈಗ ಲೈವ್ ಕೊಡ್ಬೋದು ಇನ್ನು ಸ್ವಲ್ಪ ಹೊತ್ತಲ್ಲಿ. ನಾನು ಇಲ್ಲಿದ್ದೀನಿ, ತಿಮ್ಮನ ಮನೆಯಲ್ಲಿದ್ದೀನಿ. ತಿಮ್ಮನ ಮನೆಯಲ್ಲಿ ಏನು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಿಲ್ಲ. ಇರಬೇಕಾದಲ್ಲ ಪ್ಲೇಸಲ್ಲಿ ಇದ್ದೀನಿ ಅಂತ ಹೇಳ್ತಾರೆ ಅಮ್ಮ ಅವರು. ನಾನು ಇರಬೇಕಾದ ಪ್ಲೇಸಲ್ಲಿ ಇದ್ದೇನೆ ಅಂತ ಹೇಳ್ತಾರೆ. ಇವರು ಎಲ್ಲೆಲ್ಲಿ ಇದ್ದು ಬಂದವರಂತ ನಾವು ತೋರಿಸ್ತೀವಿ. ಎಲ್ಲೆಲ್ಲಿ ಹೆಂಗೆ ಇದ್ದು ಬಂದವರೆ, ಈಗ ಎಲ್ಲೆಲ್ಲಿ ಇದ್ದು ಇಲ್ಲಿಗೆ ಎಲ್ಲಿ ಇರಬೇಕಾದ ಪ್ಲೇಸ್ಗೆ ಹೆಂಗೆ ಬಂದವರೆ ಅಂತ ನಾವು ತೋರಿಸ್ತೀವಿ. ದಿಸ್ ಈಸ್ ನಾಟ್ ಥ್ರೆಟನ್. ಇದು ಸಾಕ್ಷಿಗಳನ್ನು ಬೆದರಿಸುವ SIT ಅನ್ನು ದಾರಿ ತಪ್ಪಿಸುವುದಲ್ಲ. ಮಾಧ್ಯಮದವ್ರದ್ದು ಇದ್ದಂಗೆ ಹೇಳೋದು. ನಿಮಗೆ ಒದ್ದಂಗೆ ಆದರೆ ನಮಗೇನು ಬೇಜಾರಿಲ್ಲ, ನಮ್ಮ ಕೆಲಸನೇ ಅದು. ಅಂಗ 4ನೇ ಅಂಗ ಅಂತೇಳಿ ಸುಳ್ಳು ಕಂತೆಗಳನ್ನು ನಾವು ಪವರ್ TV ಅಂತೂ ಮಾಡಲ್ಲ. ಈಗ ನಾವು ತೋರಿಸ್ತಾ ಇದ್ವಲ್ಲ, ಒಂದು ನೋಡಿ, ಹೌದು ನಾವು ಇನ್ವೆಸ್ಟಿಗೇಷನ್ ಮಾಡಿದೆ ಅಂತ ಹೇಳೋದಕ್ಕೆ ಒಂದು ನಮ್ಮ ಸುಜಾತ ಅಕ್ಕ ಇದ್ದಾರಲ್ಲ, ಸುಜಾತ ಆಂಟಿಯವರ ಪಕ್ಕದ ಮನೆಯವರನ್ನು ನಾವು ಮಾತಾಡ್ಸಿದ್ದೀವಿ. ಒಂದು ಆಡಿಯೋ ಇದೆ, ಅದನ್ನೊಮ್ಮೆ ಕೇಳ್ಕೊಳ್ಳಿ. ಹೌದಪ್ಪ, ಏನೋ ಇದೆ ಇವ್ರ ಹತ್ರ, ಏನೋ ಮಾತಾಡ್ತವ್ರೆ, ಏನೋ ಇನ್ವೆಸ್ಟಿಗೇಷನ್ ಮಾಡ್ತವ್ರೆ. ಅಮ್ಮಂದು ಕೂಡ, ಅಮ್ಮನಿಗೆ ಅಸ್ಥಿಪಂಜರ ಬೇಕಂತೆ, ನಾವು ಕರುಣೆ ತೋರಿಸ್ಬೇಕು. ಹೌದಪ್ಪ, ಹೆಣ್ಣು ಮಕ್ಕಳ ವಿಷಯ ಬಂದಾಗ, ಅದು ಕೂಡ ಅಸ್ಥಿಪಂಜರ ಬಂದಾಗ ನಾವು ಕರುಣೆ ತೋರಿಸ್ಬೇಕು. ಎಸ್, ಬಟ್ ಆ ಕರುಣೆಯನ್ನು ಆ ಹೆಣ್ಣು ಮಕ್ಕಳನ್ನೇ ಅಸ್ತ್ರ ಮಾಡಿಕೊಂಡು, ಬಳಕೆ ಮಾಡಿಕೊಂಡು, ಸೋಮನಾಥ ಹೇಳ್ದಂಗೆ, ಆ ನಾಯಕ ಹೇಳ್ದಂಗೆ ಯಾವುದನ್ನು ಟಾರ್ಗೆಟ್ ಮಾಡಲಿಕ್ಕೆ ತಾಯಿ ಕಣ್ಣೀರು ಹಾರಿಸಿ ಡ್ರಾಮಾ ಮಾಡಿಸ್ಬೇಕು, ತಾಯಿಯ ಸೆರಗನ್ನು ಜನಗಳ ಮುಂದೆ ತೋರಿಸ್ಬಿಟ್ಟು ಬೇಡ್ಕೊಬೇಕು, ಎದುರುಗಡೆ ಒಂದು ಡಬ್ಬ ಇಟ್ಬಿಟ್ಟು ಕಲೆಕ್ಷನ್ ಹಾಕಬೇಕು, ಮಕ್ಕಳ ಹೆಸರಲ್ಲಿ ಚಂದ ಎತ್ತಬೇಕು. ಬೇಡರಿ ಡ್ರಾಮಾ, ಬಿಡ್ರಿ.